ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತು ನಾನು ನಿಮಗೆ ತಿನ್ನಾದ ಐಬ್ರೋ ಮತ್ತು ಐ ಲ್ಯಾಶಸನ್ನು ಹೇಗೆ ಥಿಕ್ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ನಾನಿಲ್ಲಿ ಬಿಸಿ ನೀರನ್ನು ತಗೊಂಡಿದ್ದೇನೆ. ಇದರಿಂದ 3 ಸ್ಪೂನ್ ಬಿಸಿ ನೀರನ್ನು ಒಂದು ಗ್ಲಾಸ್ ಬೌಲಿಗೆ ಹಾಕ್ತಾ ಇದ್ದೇನೆ. ಈಗ ಈ ಬಿಸಿ ನೀರಿಗೆ ನಾವು ಲವಂಗವನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 6 ಲವಂಗವನ್ನು ಈ ಬಿಸಿ ನೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಲವಂಗದಲ್ಲಿ ವಿಟಮಿನ್ ಕೆ ಮತ್ತು ಬೀಟಾ ಕೆರೋಟಿನ್ ಇರೋದ್ರಿಂದ ಐಲ್ಯಾಶ್ ಮತ್ತು ಐಬ್ರೋಸಿನ ವಾಲ್ಯೂಮ್ ಜಾಸ್ತಿ ಮಾಡುವಲ್ಲಿ ಇದು ಹೆಲ್ಪ್ ಮಾಡ್ತದೆ. ನಂತರ ನಾನಿಲ್ಲಿ ತಗೊಳ್ತಾ ಇದ್ದೇನೆ ಮೆಂತೆ. ಈ ಬಿಸಿ ನೀರಿಗೆ 1 ಸ್ಪೂನ್ ಮೆಂತೆಯನ್ನು ತಗೊಳ್ಬೇಕು. ನೀರು ತುಂಬ ಬಿಸಿಯಾಗಿರಬೇಕು. ನಂತರ ಇದನ್ನು ಮುಚ್ಚಳ ಮುಚ್ಚಿ ಒಂದು 15 ಮಿನಿಟ್ಸು ನಾವು ಹಾಗೇನೆ ಬಿಡಬೇಕು. ಆಗ ಮೆಂತೆ ಮತ್ತು ಲವಂಗದ ಸಾರವೆಲ್ಲ ನೀರಿನಲ್ಲಿ ಬಿಟ್ಟಿರ್ತದೆ. 15 ಮಿನಿಟ್ಸಿನ ನಂತರ ನಾವು ನೀರನ್ನು ಸೆಪರೇಟ್ ಮಾಡೋಣ. ಮೆಂತೆ ಮತ್ತು ಲವಂಗದ ಮಿಶ್ರಣ ನಮ್ಮ ಐಬ್ರೋಸ್ ಮತ್ತು ಐ ಲ್ಯಾಶಸನ್ನು ಥಿಕ್ ಮಾಡಲು ಇದು ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ನಾನು ತಗೊಳ್ತಾ ಇದ್ದೇನೆ ಹರಳೆಣ್ಣೆ. ಫಿಲ್ಟರ್ ಮಾಡಿದಂಥ ಲವಂಗ ಮತ್ತು ಮೆಂತೆಯ ನೀರಿಗೆ 1 ಸ್ಪೂನ್ ಹರಳೆಣ್ಣೆಯನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ನಾನು ತಗೊಳ್ತಾ ಇದ್ದೇನೆ ತೆಂಗಿನ ಎಣ್ಣೆ. ಈಗ 1 ಸ್ಪೂನ್ ಕೋಕೋನಟ್ ಆಯಿಲನ್ನು ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ನಮಗೆ ಬೇಕಾದಂಥ ಇಂಗ್ರೀಡಿಯೆಂಟ್ ವಿಟಮಿನ್ ಇ ಕ್ಯಾಪ್ಸೂಲ್ಸ್. ನಾನಿಲ್ಲಿ 2 ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ ನಾವು ಹರಳೆಣ್ಣೆ ಮತ್ತು ತೆಂಗಿನ ಎಣ್ಣೆಯನ್ನು ಮಿಕ್ಸ್ ಮಾಡಿರೋದ್ರಿಂದ ಹುಬ್ಬುಗಳ ಮತ್ತು ಐ ಲ್ಯಾಶಸ್ನ ಕೂದಲು ದಟ್ಟವಾಗಿ ಬೆಳೆಯಲು ಹೆಲ್ಪ್ ಮಾಡ್ತದೆ. ಅದೇ ರೀತಿ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಕೂಡ ಐಬ್ರೋ ಮತ್ತು ಐ ಲ್ಯಾಶಸ್ಗೆ ಪೋಷಣೆಯನ್ನು ನೀಡುತ್ತದೆ. ನಂತರ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು 5 ಮಿನಿಟ್ಸ್ ನಾವು ಮಿಕ್ಸ್ ಮಾಡಿದಾಗ ಈ ಮಿಕ್ಸ್ಚರ್ ಸ್ವಲ್ಪ ಥಿಕ್ನೆಸ್ಸಿಗೆ ಬರ್ತದೆ. ನಂತರ ನಾವಿದನ್ನು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 15 ಡೇಸ್ ತನಕ ಇದನ್ನು ನಾವು ಯೂಸ್ ಮಾಡ್ಬೋದು. ಐ ಲ್ಯಾಶಸ್ಗೆ ಹಚ್ಚಿಕೊಳ್ಳಲು ನಾವು ಮಸ್ಕರಾ ಹಾಕುವ ಬ್ರಷನ್ನು ಯೂಸ್ ಮಾಡ್ಬೋದು. ಆವಾಗ ಅದರಲ್ಲಿ ನೀಟಾಗಿ ಹಾಕಲಿಕ್ಕೆ ಆಗ್ತದೆ. ಐಬ್ರೋಸ್ಗೆ ಹಚ್ಚಿಕೊಳ್ಳಲು ನಾವು ಬಡ್ಸನ್ನು ಯೂಸ್ ಮಾಡ್ಕೋಬೋದು. ಅದರಲ್ಲಿ ಕೂಡ ನೀಟಾಗಿ ಹಚ್ಚಿಕೊಳ್ಬೋದು. ಇದನ್ನು ನಾವು ಪ್ರತಿದಿನ ರಾತ್ರಿ ಹಚ್ಚಿಕೊಳ್ಬೇಕು. 2-3 ಮಂತ್ಸಲ್ಲಿ ನಾವು ಒಳ್ಳೆ ರಿಸಲ್ಟನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.